ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಈ ಪವಿತ್ರವಾಗಿರ್ತಕ್ಕಂಥ ದಿನ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ, ಈ ದಿನ ಜಯ ಏಕಾದಶಿ ಇರ್ತಕ್ಕಂಥ ದಿನ. ಜಯ ಅಂದರೆ ಏನು? ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. 29 ಗುರುವಾರ. ಇದು ಜನವರಿಯಲ್ಲಿ ಬರ್ತಕ್ಕಂಥ ಒಂದು ಏಕಾದಶಿಯ ಮಹತ್ವ. ಇದರಲ್ಲಿ ಏನು ಮಹತ್ವ ಇದೆ? ಪ್ರತಿ ಗುರುಗಳೇ ಪ್ರತಿ ತಿಂಗಳು ಎರಡು ಏಕಾದಶಿ ಬರುತ್ತೆ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ನಾವು ನೋಡ್ತಾ ಇದ್ದೀವಲ್ವಾ? ಅಫ್ಕೋರ್ಸ್ ಸತ್ಯವಾಗಿದೆ. ಆದರೆ ಜಯದ ಏಕಾದಶಿ ಈ ವರ್ಷ ಬಂದಿರತಕ್ಕಂಥದ್ದು ನಕ್ಷತ್ರ ಯಾವುದು ನೋಡ್ಕೊಳ್ಳಿ. ರೋಹಿಣಿ ನಕ್ಷತ್ರ ಬೆಳಗ್ಗೆ ಇದ್ದು ತದನಂತರದಲ್ಲಿ ಸರಿಸುಮಾರು 8-8:30 ಮೇಲೆ ಮೃಗಶಿರ ನಕ್ಷತ್ರ ಪ್ರಾರಂಭವಾಗ್ತದೆ. ನೋಡಿ, ಗುರುವಾರ ಅಂದರೆ ಇಂದಿನ ದಿನ ಸರಿಸುಮಾರಾಗಿ 4 ಗಂಟೆ ಅಥವಾ 4:15ರಿಂದ ಏಕಾದಶಿ ಪ್ರಾರಂಭವಾಗಿ ಗುರುವಾರ ಮಧ್ಯಾಹ್ನದವರೆಗೂ ಕೂಡ ಏಕಾದಶಿ ಇರ್ತದೆ. ಸರಿಸುಮಾರು 2:30-3 ಗಂಟೆವರೆಗೂ. ಆಮೇಲೆ ದ್ವಾದಶಿ ಪ್ರಾರಂಭವಾಗ್ತದೆ. ಇದು ಸ್ವಲ್ಪ ಗೊಂದಲದ ವಾತಾವರಣ ಇರ್ತದೆ ಉಪವಾಸ ಮಾಡ್ತಕ್ಕಂಥವ್ರಿಗೆ. ಹೇಗೆ ಗುರುವಾರದ ದಿವಸನೇ ನಾವು ಬುಧವಾರದ ದಿವಸನೇ ಉಪವಾಸ ಪ್ರಾರಂಭ ಮಾಡಬೇಕಾ, ಹೇಗೆ ಅಂತಕ್ಕಂಥದ್ದು ಅಫ್ಕೋರ್ಸ್ ಗೊಂದಲ ವಾತಾವರಣ ಇರ್ತದೆ. ನೋಡಿ, ಉಪವಾಸ ವ್ರತವನ್ನು ಇರ್ತಕ್ಕಂಥವ್ರು ಗುರುವಾರನೇ ಉಪವಾಸ ಮಾಡಿ, ತೊಂದರೆ ಇಲ್ಲ. ದ್ವಾದಶಿ ಬಂದೆಟ್ಗೆ ನೀವು ನೆಕ್ಸ್ಟ್ ಶುಕ್ರವಾರ ದ್ವಾದಶಿ ನೀವು ಷೋಡಶೋಪಚಾರ ಪೂಜೆ ಉಪವಾಸ ವ್ರತವನ್ನು ಮಾಡಿರ್ತಕ್ಕಂಥದ್ದು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಗುರುವಾರ ಈ ದಿನ ವಿಶೇಷತೆಯಾದರೂ ಏನು? ಜಯದ ಏಕಾದಶಿ, ಮೃಗಶಿರ ನಕ್ಷತ್ರ, ಚಂದ್ರ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ದಿನ. ರೋಹಿಣಿ ನಕ್ಷತ್ರ ಹಾಗೆ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತದೆ. ಮೃಗಶಿರ ಮಹಾನಕ್ಷತ್ರ. ನೋಡಿ, ನಿಜವಾಗ್ಲೂ ಯಾರು ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಈ ದಿನ ಗುರುವಿನ ಅನುಗ್ರಹ ಸಿಗುತ್ತೆ, ಜಯವನ್ನು ಸಿಗ್ತಕ್ಕಂಥದ್ದು, ಧನಾಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಹಾಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಪುತ್ರ ಸಂತಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ನೋಡಿ, ಒಂದು ಗ್ರಹ, ಒಂದು ಏಕಾದಶಿಯ ಮಹತ್ವ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಪಾತ್ರವನ್ನು ವಹಿಸುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು? ಏನಿದೆ ಇದರಲ್ಲಿ? ಏನಾದರೂ ಹೋಮ ಮಾಡ್ತೀವಾ, ಹವನ ಮಾಡ್ತೀವಾ, ಅಥವಾ ಯಾವುದೋ ಒಂದು ಪವಿತ್ರ ಸ್ಥಾನವನ್ನು ಮಾಡ್ಕೊಂಬರ್ತೀವ? ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸನಪ್ಪ ಇವೆಲ್ಲ ಅಲ್ವಾ? ಯಾಕೆ ನಾವು ಮಾಡ್ತಾ ಇಲ್ಲ? ದಟ್ ಈಸ್ ದ ಕ್ವಶನ್ ಮಾರ್ಕ್. ನೋಡಿ, ಏಕಾದಶಿ ಮಾಡೋದ್ರಿಂದ ಒಂದು ವಿಚಾರ ಹೇಳ್ತೀನಿ. ನೀವು ಯಾವುದೇ ಏಕಾದಶಿ ಮಾಡಿ ವರ್ಷದಲ್ಲಿ, ಏಕಾದಶಿ ಮಾಡಿದಷ್ಟು ಕೂಡ ಮನುಷ್ಯ ಪವಿತ್ರನಾಗ್ತಾ ಬರ್ತಾನೆ. ಇದು ಸತ್ಯ ಸತ್ಯ ಸತ್ಯ. ಯಾರು ಶ್ರದ್ಧಾಭಕ್ತಿಗಳಿಂದ, ನೋಡಿ, ಏಕಾದಶಿ 11ನೇ ದಿನ, 11 ಚಂದ್ರ ಆಡಳಿತ ಮಾಡ್ತದೆ ನ್ಯೂಮರಾಲಜಿ ಪ್ರಕಾರ ನೋಡೋದಾದ್ರೆ. ಆವತ್ತಿನ ದಿನ ಸೂರ್ಯ, ಭೂಮಿ, ಚಂದ್ರ ಈ 3 ಒಂದೇ ಲೀನಿಯಲ್ಲಿರ್ತಕ್ಕಂಥ ದಿನವಾಗ್ತದೆ. ಆ ಲೀನಿಯರಲ್ಲಿದ್ದಾಗ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಪೊಟೆನ್ಷಿಯಾಲಿಟಿ ಜಾಸ್ತಿ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ಫ್ಯಾಟ್ ಹಾಳಾಗೋಗ್ತದೆ. ಇದು ಸತ್ಯ. ನೀವೆಲ್ಲೋ ಹೋಗಿ ಯಾವುದೋ ಸಂಸ್ಥೆಗಳಿಗೆ ಹೋಗಿ ಫ್ಯಾಟ್ ಕರಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲಿ ವಾರಾನುಗಟ್ಟಲೆ ಇದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತೀವಿ. ಹೌದು, ಇದು ಸತ್ಯ. ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಫ್ಕೋರ್ಸ್ ಸೊಫಿಸ್ಟಿಕೇಟೆಡ್ ಮ್ಯಾನರಿಸಮ್, ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಔಪಚಾರಿಕ ಇವೆಲ್ಲವನ್ನು ನೋಡ್ತಾ ಇದ್ದೇವೆ. ಬಟ್ ನಾವು ಸನಾತನವನ್ನು ದೂರ ತಳ್ತಾ ಇದ್ದೇವೆ. ನಾವು ಆದಷ್ಟು ವಿದೇಶ ಸಂಸ್ಕೃತಿಗೆ ಮಾರು ಹೋಗ್ತಿದೆ. ಅದೇ ವಿದೇಶ ಸಂಸ್ಕೃತಿಯವರು ನಮ್ಮ ಸಂಸ್ಕೃತಿಗೆ ಬಂದು ನಮ್ಮಲ್ಲಿ ಕಲಿತು ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅನೇಕ ಜನಗಳು, ನಾವು ನಿಜವಾಗ್ಲೂ ಸುಳ್ಳಲ್ಲ, ನಮ್ಮ ಸಂಸ್ಕೃತಿಯಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಇದು ಸತ್ಯ. ಮನುಷ್ಯನಿಗೆ ಅಟ್ಲೀಸ್ಟ್ ಕರುಣೆಯನ್ನು ತೋರಿಸ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ. ಇಲ್ಲಿ ಏಕಾದಶಿಯ ಪವಿತ್ರ ಇವೆಲ್ಲ ನಮಗೆ ಮನುಷ್ಯನ ಸಾತ್ವಿಕ ಮಾಡುತ್ತೆ. ಇವತ್ತು ನೋಡಿ, ನಿಜವಾಗ್ಲೂ ನಾವು ಟಿ ವಿ ತಕ್ಷಣ ಬರ್ತಕ್ಕಂಥ, ನಾವೇನಾದರೂ ನ್ಯೂಸ್ ನೋಡ್ಕೋಬೇಕು, ಮತ್ತೊಂದು ನೋಡಬೇಕು, ಏನಾದರೂ ವಿಶೇಷವಾಗಿದೆಯೋ, ನಿಜವಾಗ್ಲೂ ದೆರ್ ಇಸ್ ನೋ ಆಪ್ಷನ್ಸ್ ಟು ಡೂ. ಇವತ್ತಿನ ದಿವಸ ನ್ಯೂಸ್ ನೋಡಿದ್ರೆ ಇವನು ಸಾಯಿಸ್ದ, ಅವನು ಸಾಯಿಸಿರು, ಇವ್ರ ಹತ್ರ ಈ ಹಗರಣಗಳಾಯಿತು, ಈ ಹಗರಣಗಳಿಂದ
ಇವ್ರಿಗೆ ಕೆಲಸ ಹೋಯಿತು. ಅಪ್ಪ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಮೊಬೈಲಲ್ಲೂ ನೋಡ್ತಾ ಇರ್ತೀವಿ, ಅನೇಕ ಕೃತ್ಯಗಳು ನಡೀತಾ ಇದೆ. ಅವರು ಪ್ರೇಯಸಿಯನ್ನು ಕೊಂದ, ಇವನು ಅವ್ರನ್ನ ಇಟ್ಕೊಂಡಿದ್ದ, ಇವನ ಕೃತ್ಯಗಳನ್ನು ಮಾಡ್ದ. ಅನೇಕ ರೀತಿಯಾದದ್ದು ನಡೀತಲೇ ಇದೆ, ನಡೀತಾ ಬರ್ತಾ ಇದೆ. ಬಿ ಕೇರ್ಫುಲ್. ಸಾತ್ವಿಕತೆ ಯಾವಾಗ ಹಾಳಾಗ್ತದೋ ಈ ಕೆಲಸಗಳು ಹಾಗೆ ಆಗ್ತದೆ. ಯಾಕೆ ಏಕಾದಶಿಗೆ ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಏನು ನೋಡಿ. ಏಕಾದಶಿ ಒಬ್ಬ ಮನುಷ್ಯನನ್ನು ಪವಿತ್ರವನ್ನು ಮಾಡೋದ್ರಲ್ಲಿ ಸಂದೇಹವಿಲ್ಲ. ಸತ್ಯವಾಗ್ಲೂ ಮಾಡಿ. ಏಕಾದಶಿ ಕೇವಲ ಉಪವಾಸಗಳಿಂದ ನಮ್ಮ ಮನುಷ್ಯನನ್ನು ಒಬ್ಬ ಪವಿತ್ರನನ್ನಾಗಿ ಮಾಡ್ತದೆ. ಅಂದರೆ ನಾವು ಯಾಕೆ ಆ ಕೆಲಸ ಮಾಡಬೇಕು? 24/7 ನಾವು ತಿಂತಲೇ ಇರ್ತೀವಿ. ಯಾವಾಗಲೂ ರಾತ್ರಿ ಹೊತ್ತು ನಿದ್ದೆ ಬರುತ್ತೆ ಅಂತ ತಿನ್ನೋದು ಬಿಡ್ತೀವಿ. ಇನ್ನು ಪ್ರತಿ ವರ್ಷ 365 ದಿನಗಳಲ್ಲಿ ಯಾವಾಗಲೂ ತಿಂತಲೇ ಇರ್ತೀವಲ್ವಾ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ದೇವರ ಅವಕಾಶಗಳನ್ನು ಕೊಡುತ್ತೆ. ಇವತ್ತಿನ ಹಾಸ್ಪಿಟಲ್ ವಿಸಿಟ್ ಬಿಲ್ ಮಾಡಿದ್ರಿ ಅಂತ ಓದ್ತು ಅಂದರೆ ಅದು ನೀವು ನಿಜವಾಗ್ಲೂ ಆಸ್ತಿ ಮಾರಿ ಕೊಡಬೇಕಾಗ್ತದೆ. ನಾನು ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನನ್ನ ಕೂಡ ತಗೊಂಡಾಗಿರ್ಬೋದು. ಸತ್ಯವಾಗ್ಲೂ ನೋಡಿ ಹೇಳ್ತಾ ಇದ್ದೇನೆ, ಇಂಥ ಏಕಾದಶಿ ಪವಿತ್ರತೆಯನ್ನು ಉಳಿಸ್ಕೊಳ್ಳಿ. ಜಯ, ಗುರು, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಏಕಾದಶಿ ಇವೆಲ್ಲ. ನಾವು ಅಟ್ಲೀಸ್ಟ್ ನಿಮಗೆ ಬೋರಿಂಗ್ ಸಬ್ಜೆಕ್ಟ್ ಆಗ್ಬೋದು. ಬಿಕಾಸ್ ಸತ್ಯತೆ ಯಾವಾಗ ನಮಗೆ ಸತ್ಯ ಕಠೋರವಾಗಿರ್ತದಲ್ವ, ಕಠೋರವಾಗಿರ್ತಕ್ಕಂಥ ಸತ್ಯ. ಯಾರು ಹಣಕಾಸಿನಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರೋ, ಯಾರು ತಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದೀರೋ, ಯಾರು ಗುರುವಿನ ಅಪವಿತ್ರತೆಯನ್ನು ನಿಂದನೆ ಮಾಡ್ತಕ್ಕಂಥದ್ದು, ಗುರುಗೆ ಯಾರು ನಿಂದನೆ ಮಾಡ್ತಾ ಇದ್ದೀರೋ, ಹಾಗೆ ಗುರು ಜಾತಕದಲ್ಲಿ ರೆಟ್ರೋಗ್ರೇಡ್ ಇದೆಯೋ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಗುರು ಯಾರ ಜಾತಕದಲ್ಲಿ ರೆಟ್ರೋಗ್ರೇಡ್ ಅಂದರೆ ವಕ್ರನಾಗಿದ್ದಾನೋ ಅವೆಲ್ಲ ಸುಕೃತ ಕರ್ಮ. ಅವನ ಹತ್ರ ನೋಡಿ ಬೇಕಾದರೆ ಗುರು ಯಾರ ಜಾತಕದಲ್ಲಿ 6 ಅಂತ ಬರೆದಿರ್ತಾರೆ, ನೀವೇ ವೀಕ್ಷಣೆ ಮಾಡ್ಬೋದು. ಯಾರ ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೋ ಸಂತಾನದಲ್ಲಿ ವಿಳಂಬ ಬಂದೇ ಬರ್ತದೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಅವರ ಅಪ್ಪನಾಣೆಗೂ ಆಗೋದಿಲ್ಲ. ಇದು ಸತ್ಯ. ಹಣಕಾಸಿನಲ್ಲಿ ತುಂಬ ಸಮಸ್ಯೆಗಳು ಕಾಣಿಸ್ತಕ್ಕಂಥದ್ದು ಇರ್ತದೆ. ಹಾಗೆ ಸಮಸ್ಯೆಗಳ ಮೇಲೆ ಭಾಗ್ಯ ಕೊರತೆ ಆಗ್ತಕ್ಕಂಥದ್ದು ಇರ್ತದೆ. ಜ್ಞಾನದ ಕೊರತೆ ಇರತಕ್ಕಂಥದ್ದು ಗುರು ರೆಟ್ರೋಗ್ರೇಡ್. ಇದು ಪೂರ್ವಜನ್ಮದ ಸುಕೃತ ಕರ್ಮ. ಯಾಕೆ ಇವೆಲ್ಲ ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೇನೆ? ನಮಗೆ ಹರ ಮುನಿದರು ಗುರು ಕಾಯುವನಲ್ವಾ? ಸತ್ಯ ಅಲ್ವಾ ಇದು? ಹರ ಮುನಿಸ್ಕೊಂಡು ನಿನ್ನ ಮೇಲೆ ಶಾಪ ಹಾಕಿ ಇವಾಗ ಏನೋ ಮಾಡ್ಕೊ ಅಂದರೆ ಅಟ್ಲೀಸ್ಟ್ ಗುರು ಸೇವ್ ಹಿಮ್, ಅವನ್ನ ಸೇವ್ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದೇ ಗುರುವಿನ ತತ್ವ. ಈ ಗುರು ಏನು ತಡಿಯಪ್ಪ, ಅವನಿಗೆ ಅಟ್ಲೀಸ್ಟ್ ಏನೋ ಒಂದು ಕೊಟ್ಟಿದೆಯಾ ಕಷ್ಟನ, ನಾನೊಂದು ಮಾರ್ಗದರ್ಶನವನ್ನು ಕೊಡ್ತೇನೆ, ಅವನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದಾ? ಅದಕ್ಕೋಸ್ಕರ ಈ ನಾನುಡಿಯ ಪ್ರಕಾರ ಗುರು ಅತಿ ಮಹತ್ವವನ್ನು ವಹಿಸ್ತದೆ. ಹರಮುನಿದರು ಗುರು ಕಾಯುವನು, ಇದು ನಾನುಡಿ. ಆ ನಾನುಡಿಗೆ ತಕ್ಕನವಾಗಿ ಜಯ ಏಕಾದಶಿ ಗುರುವಾರಗಳೆಂದು ಬಂದಿದೆ. ಅದರಲ್ಲಿ ಮೃಗಶಿರ ನಕ್ಷತ್ರ ಬಂದಿರತಕ್ಕಂಥವ್ರು ಡೋಂಟ್ ಮಿಸ್. ಯಾರು ಕೂಡ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಕ್ಸ್ಪೆಷಲಿ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ನಾನು ಸಾರಿ ಹೇಳ್ತಾ ಇರ್ತೀನಿ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಂಗಾತಿಯ ಸಪೋರ್ಟ್ ಸಿಗೋದಿಲ್ಲ. ಹೌದಲ್ವೋ? ನೋಡ್ಕೊಂಬನ್ನಿ. ಅಬೌಟ್ 85% ಆಫ್ ಮೃಗಶಿರ ನಕ್ಷತ್ರ ಬಾರ್ನ್ಸ್ ಸಂಗಾತಿಯ ಸಮಸ್ಯೆ, ಸಂಗಾತಿಯಿಂದ ಒಲವುಗಳು, ಪ್ರೀತಿಯ ವಿಚಾರದಲ್ಲಿ ಅಂದರೆ ಪ್ರೀತಿ ಸಕ್ತಕ್ಕಂಥದ್ದು ಕಡಿಮೆ. ಯಾಕೆ? ಬಿಕಾಸ್ ಮೃಗಶಿರ ನಕ್ಷತ್ರಕ್ಕೆ ಗುರುವಿನ ದೋಷ ಇರುತ್ತೆ. ಗುರುವಿನ ದೋಷವಿರೋದ್ರಿಂದ ಸನ್ಮಾರ್ಗಗಳು ಸಿಗೋದಿಲ್ಲ. ಅಂದರೆ ಅವರಿಗೆ ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆ ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಖಂಡಿತವಾಗಿ ವಿಡಿಯೋ ಮಿಸ್ ಮಾಡಿಕೊಳ್ಳೇಬೇಡಿ. ಹಂಗಂತ ಬೇರೆಯವ್ರು ನೋಡಬೇಡಿ ಅಂತ ಅರ್ಥ ಅಲ್ಲ. ಇದರಲ್ಲಿ ಯಾರಿಗೆ ಹಣಕಾಸಿನಲ್ಲಿ ಸಮಸ್ಯೆ ಇದೆಯೋ, ಜಯ ಏಕಾದಶಿ ಆಗಿರೋದ್ರಿಂದ ಅತ್ಯಂತ ಪವಿತ್ರವಾಗಿ ಯಾರು ಉಪವಾಸ ಮಾಡೋದು, ಸುಮ್ಮನೆ ಉಪವಾಸ ಇದ್ದು ಅದಕ್ಕೆ ಗುರುಗಳೇ ಅವಲಕ್ಕಿ ತಿನ್ಬೋದಾ, ಗುರುಗಳೇ ಒಳ್ಳೆ ಸೇಬ್ ತಿನ್ಬೋದಾ, ಅದಕ್ಕೆ ಗುರುಗಳೇ ಜ್ಯೂಸ್ ಕುಡಿಬೋದಾ, ಬಾಳೆಹಣ್ಣು ತಿನ್ಬೋದಾ? ನಾಟ್ ಲೈಕ್ ದಟ್. ಖಂಡಿತ ಉಪವಾಸ ಇರಬೇಕು ಅಂದರೆ ಅಟ್ಲೀಸ್ಟ್ ಲಿಕ್ವಿಡ್ ಫುಡ್ ಸಾಮರ್ಥ್ಯಕ್ಕೆ ಅಂದರೆ ಸ್ವಲ್ಪ ಮಟ್ಟಿಗೆ ಏನು ದೇಹಕ್ಕೆ ಪೋಷಕಾಂಶಗಳು ಬೇಕಾಗ್ತದೆ. ಅಫ್ಕೋರ್ಸ್ ಏನು ತುಂಬ ಸುಸ್ತಾಗ್ತಕ್ಕಂಥ ಇರುತ್ತಾ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಲಘು ಉಪಹಾರವನ್ನು ಸೇವನೆ ಮಾಡಿ. ಯಾಕೆ ನಾವು ಉಪವಾಸ ಮಾಡ್ತಿದ್ದೀವಿ ಅಂದರೆ ವೈಜ್ಞಾನಿಕವಾಗಿ 365 ದಿನ ತಿಂತಾ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಸೆಲ್ಸ್ಗಳು ಅದರ ಆ್ಯಕ್ಟಿವಿಟೀಸ್ನ ನಿಲ್ಲಿಸ್ಬಿಡುತ್ತೆ. ಸೋಂಬೇರಿತನ ಬಂದು ಈ ಡೆಡ್ಸ್ ಆದಾಗ ಅದರ ಕರ್ತವ್ಯನೇ ಮರೆತುಬಿಡುತ್ತೆ. ಅದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಉಲ್ಬಣ ಆಗೋದು ಸತ್ಯ. ಯಾವಾಗ ನಾವು ಉಪವಾಸಗಳಿರೋದ್ರಿಂದ ಆ ಇಂಟರ್ನಲ್ ಎನರ್ಜಿ ಒಳಗಡೆ ಉತ್ಪತ್ತಿ ಆಗ್ತದೆ.
ಅದರ ಕಾರ್ಯ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಬರ್ತದೆ. ನೀವು ಖಂಡಿತವಾಗಿ ಒಂದು ಮಾತು ಹೇಳ್ತೀನಿ, ಉಪವಾಸ ಇರತಕ್ಕಂಥವ್ರಿಗೆ ಅನುಭವ ಗೊತ್ತಿರ್ತದೆ. ಯಾರು ಉಪವಾಸ ಇರಲ್ವೋ, ಮೊದಲನೇ ವಸತಿ ಏನೋ ಏಕಾದಶಿ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹೊಟ್ಟೆ ಹಸಿತದೆ. ಎರಡನೇ ಏಕಾದಶಿಗೆ 100ಕ್ಕೆ 100 ಭಾಗ ಹೇಳ್ತೀನಿ, ನಿಮಗೆ 100% ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ. 100ಕ್ಕೆ ನಾನು ಏನು ಕೊಡ್ತೀನಿ ಅಂದರೆ ಬೇಡ, ನಾನು ಉಪವಾಸ ಇರಬೇಕು, ನನ್ನ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು. ಬರೀ ಉಪವಾಸ ಇರೋದ್ರಿಂದ, ಏಕಾದಶಿ ಮಾಡೋದ್ರಿಂದ ಯು ಮಸ್ಟ್ ಸೇವ್ ದ ಸೋ ಮಚ್ ಆಫ್ ಅಮೌಂಟ್ ಆಫ್ ಮನಿ. ಅಂದರೆ ಅರ್ಥಾತ್ ಹೇಗೆ, ನೀವು ಆರೋಗ್ಯವನ್ನು ವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ದಿನವಾಗ್ತದೆ. ಆರೋಗ್ಯ ವೃದ್ಧಿ, ಆರೋಗ್ಯವೇ ಭಾಗ್ಯ. ಕೇಳಿದ್ದೀವಿ, ನಿನ್ನ ಹತ್ರ ಕೋಟಿ ರೂಪಾಯಿ, 10 crores, ಮಿಲಿಯನ್ ಆಫ್ ಕ್ರೋರ್ಸ್ ಇರ್ಬೋದು, ಆರೋಗ್ಯ ಇಲ್ಲದ ವಾಟ್ ಈಸ್ ದ ಯೂಸ್ ಆಫ್ ದಟ್? ನಿನಗೆ ಅನುಭವಿಸೋದೇ ಇಲ್ಲ ಅಂದರೆ ನೀನು ಎಷ್ಟು ಕ್ರೋರ್ಸ್ ಇದ್ರೆ ಏನು ಬಂತು ಪ್ರಯೋಜನ? ಹಾಗಾಗಿ ಏಕಾದಶಿ ಮಹತ್ವವನ್ನು ಕೊಡುತ್ತೆ. ಆಧ್ಯಾತ್ಮಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಜಯ ಏಕಾದಶಿ ಗುರುವಾರ ಇರೋದ್ರಿಂದ ಗುರುವಿನ ಅನುಗ್ರಹ ಸಿಗುತ್ತೆ. ಮೃಗಶಿರ ನಕ್ಷತ್ರದವ್ರಿಗೆ ಒಂದು ಹೊಸ ಚೈತನ್ಯ ಕೊಡುತ್ತೆ. ಅನೇಕ ವಿಚಾರದಲ್ಲಿ ಬಳಲ್ತಾ ಇದ್ದೆ ಗುರುಗಳೇ, ಖಂಡಿತವಾಗಿ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಕೇವಲ ಉಪವಾಸಗಳಿದ್ದು, ಹಾಗೆ ಈ ದಿನ ಮಹತ್ವವಾಗಿ ಕಡಲೆಕಾಳು ದಾನವನ್ನು ಮಾಡಿ. ಕಡಲೆಕಾಳು, ಹಳದಿ ವಸ್ತ್ರದಾನ ಇವೆಲ್ಲವನ್ನು ಮಾಡಿ. ಸಾಧ್ಯವಾದರೆ ಈ ದಿನ ಯಾರೂ ದಾಂಪತ್ಯದಲ್ಲಿ ಈ ಥರ ಕೊರತೆ ಇದೆ, ಓಂ ಬ್ರಹ್ಮಸ್ಪತಯೇ ನಮಃ, ಇಡೀ ದಿನ ಎಷ್ಟು ಸಾರಿ ಆಗ್ತದೋ, 1008 ಸಾರಿ, 108 ಸಾರಿ ಖಂಡಿತವಾಗಿ ಮಂತ್ರವನ್ನು ಜಪವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ. ಹಾಗಾದರೆ ವಿಷ್ಣುವಿನ ಆರಾಧನೆ ಹೇಗೆ ಗುರುಗಳೇ? ಸಾಧ್ಯವಾದರೆ ನಿಮ್ಮ ಖಂಡಿತ ಏನು ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಜಸ್ಟ್ ಚಾಂಟ್ ದಿಸ್ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ. ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ. ಖಂಡಿತ ವಿಷ್ಣುವಿನ ಆರಾಧನೆ ಯಾರು ಸರಿಯಾಗಿ ಮಾಡ್ತಾರೋ ಅದರ ಅನುಭವ ಬೇಕು, ನಾನು ಹೇಳಿದ್ರೆ ಆಗೋದಿಲ್ಲ. ಆ ಅನುಭವದಿಂದ ಖಂಡಿತವಾಗಿ ಅವನಿಗೆ ಆಲಸ್ಯ ಬರೋದಿಲ್ಲ. ಹಾಗೆ ಅವನಿಗೆ ನಿದ್ರಾ ಅಂದರೆ ಆಹಾರದಲ್ಲಿ ಯಾವುದೇ ಆದಂಥ ಉಪವಾಸಗಳಿದ್ದೀನಿ ನಾನು ಅಂತಕ್ಕಂಥದ್ದು ಬರೋದಿಲ್ಲ. ನೀವೇನೇ ಫೋರ್ಸ್ ಮಾಡಿದ್ರು ಯು ಕಾಂಟ್ ಟೇಕ್ ಎನಿ ಒನ್ ಸಿಂಗಲ್ ಪೀಸ್ ಆಫ್ ಬಾಳೆಹಣ್ಣು, ಅಂದರೆ ಬನಾನಾ ಯಾರು ಕೂಡ ಮುಟ್ಟೋದೇ ಇಲ್ಲ ಅದನ್ನು. ಅಫ್ಕೋರ್ಸ್ ನಾನು ಉಪವಾಸ ಇದ್ದೀನಪ್ಪ, ನನ್ನ ಒಂದು ಸಮಸ್ಯೆಯನ್ನು ನಾನು ಸರಿ ಮಾಡ್ಕೊಳ್ತೀನಿ, ಈವನ್ ಸಿಟ್ಟು ಕಡಿಮೆ ಆಗುತ್ತೆ, ಈವನ್ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನೀವೊಬ್ಬ ಸಾತ್ವಿಕವಾಗಿ ವ್ಯಕ್ತಿ ಬೆಳಿತೀರ. ಯಾರು ಉಪವಾಸಗಳಿಂದ ಮೊದಲು ಚಿಕ್ಕ ವಯಸ್ಸಿನಿಂದ ಪ್ರಾರಂಭವನ್ನು ಮಾಡ್ತಾರೋ ನಿಜವಾಗ್ಲೂ ಅವನ ಇಮ್ಯುನಿಟಿ ಪವರ್ ಅಂತೂ 100ಕ್ಕೆ 100 ಭಾಗ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಿಂದ ಮಾಡ್ತಾ ಬಂದರೆ ಅವನಿಗೆ ಸಾತ್ವಿಕತೆ ಬರುತ್ತೆ, ಅಹಿತಕರ ಘಟನೆಗಳು ಸಮಾಜದಲ್ಲಿ ನಿಲ್ಲುತ್ತೆ. ನೀವು ಯಾರು ಒಬ್ಬ ಪ್ರತಿಭಾವಂತ ಮನುಷ್ಯ ಉಪವಾಸವನ್ನು ಮಾಡಿ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದಾನೋ 100ಕ್ಕೆ 100 ಭಾಗ ಹೇಳ್ತೀನಿ, ಅವನು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ಅವನಲ್ಲಿ ಆ ಸಾತ್ವಿಕತೆ ಬೆಳೆಯುತ್ತೆ, ಬುದ್ಧಿಯ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ, ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾನೆ. ಇದು ಸತ್ಯ. ಯಾರು ಇನ್ನು ಮೇಲಾದರೂ ಏಕಾದಶಿ ಮಾಡಬೇಕು ಈ ವಿಡಿಯೋ ನೋಡಿ ಅಂತಕ್ಕಂಥದ್ದು ಖಂಡಿತ ಪ್ರಮಾಣವನ್ನು ಮಾಡಿ, ಸಂಕಲ್ಪವನ್ನು ಮಾಡಿ. ಪ್ರಮಾಣಕ್ಕಿಂತ ಸಂಕಲ್ಪವನ್ನು ಮಾಡಿ, ಉತ್ಪ್ರೇಕ್ಷೆಯನ್ನು ಮಾಡಿಕೊಳ್ಳಿ. ಅಫ್ಕೋರ್ಸ್ ನಾನು ಮಾಡ್ತೀನಿ, ನನ್ನ ಆರೋಗ್ಯವನ್ನು ಸರಿ ಮಾಡ್ಕೊಳ್ತೀನಿ. ಈ ಥರದ ಸಂಕಲ್ಪದಿಂದ ಒಬ್ಬ ಮನುಷ್ಯ ಅತ್ಯದ್ಭುತವಾಗಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಸತ್ಯ. ಮಾಡಿ ನೋಡಿ, ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ. ಖಂಡಿತವಾಗಿ ನಿಮಗೆ ಅತ್ಯಂತ ಶುಭವಾಗ್ತದೆ. ವಿಷ್ಣುವಿನ ಆರಾಧನೆ, ಹಾಗೆ ಸಾತ್ವಿಕತೆ, ಉಪವಾಸ ಇದ್ದೀನಿ ಅಂತ ಹೇಳಿ, ಹಾಗೆ ಏಕಾದಶಿ ಇದ್ದೀನಿ ಅಂತ ಹೇಳಿ ಖಂಡಿತ ಕೆಟ್ಟದ್ದನ್ನು ಆಲೋಚನೆ ಮಾಡಬೇಡಿ. ಸಾಧ್ಯವಾದಷ್ಟು ಸಾತ್ವಿಕತೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕೇಡು ಬಯಸ್ತಕ್ಕಂಥದ್ದು, ಇನ್ನೊಬ್ಬರು ಯಾರನ್ನೋ ಮೊಬೈಲ್ ನೋಡಿಕೊಂಡು ಆ ಕೆಟ್ಟ ಸೀನ್ಗಳನ್ನು ನೋಡ್ಕೊಳ್ತಕ್ಕಂಥದ್ದು ಖಂಡಿತ ಮಾಡಬೇಡಿ. ಇದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಸಾತ್ವಿಕ. ನೀನು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ನೀನು ಕೆಲಸ ಮಾಡ್ಬೋದು. ನಾನು ಅಫ್ಕೋರ್ಸ್ ಗುರುಗಳಿಗೆ ಕೆಲಸ ಮಾಡ್ತಿರ್ತೀನಿ, ದೇವ್ರ ಪ್ರಾರ್ಥನೆ ಹೆಂಗೆ, ಜಸ್ಟ್ ಮನಸ್ಸಲ್ಲಿ ಸಾತ್ವಿಕತೆಯನ್ನು ಇಟ್ಕೊಳ್ಳಿ, ಭಗವಂತನನ್ನು ಮನಸ್ಸಲ್ಲಿ ನೆಟ್ಕೊಳ್ಳಿ. ನಾವು ಮಾಡ್ತಕ್ಕಂಥ ಭಾವಗಳು ಶುದ್ಧವಾಗಿದ್ದರೆ ನಿನ್ನ ಮಂತ್ರ 1000 ತಪ್ಪಿರಲಿ, ಆ ಭಾವ ಶುದ್ಧತೆ ನಿಮ್ಮನ್ನು ಒಬ್ಬ ಪರಿಪೂರ್ಣವನ್ನಾಗಿ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಸರ್ವೇ ಜನ ಸುಖಿನೋ ಭವಂತು.